ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ಮಾರಿ ಕಾಣ ಫ್ರೆಂಡ್ಸ್. ನೀವೇನಾದರೂ ಬಿಲೋ 30ಕ್ಕೆ ಒಂದು ಒಳ್ಳೆಯ ಹೊಸ ಲ್ಯಾಪ್ಟಾಪು ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಈ ಲ್ಯಾಪ್ಟಾಪ್ ಬಂದ್ಬಿಟ್ಟು ನಿಮಗೆ ಭಾಳಷ್ಟು ಸೂಟಬಲ್, ನಿಜವಾಗಿ ಹೇಳ್ತೀನಿ. ಯಾವ ಬ್ರದರ್ ಎದಕ್ಕೆ ಅದರಲ್ಲಿ ಏನು ಇಂಥ ಸ್ಪೆಷಾಲಿಟಿ ಇರೋದು ನೀವು ಕೇಳೋದಾದ್ರೆ, ಏನಂದ್ರೆ ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನೋಡೋದು ಮಾತ್ರ ಭಾಳಷ್ಟು ಅಗ್ರೆಸಿವ್ ಇದಾವೆ. ಓಕೆನಾ, ಅಗ್ರೆಸಿವ್ ಇದಾವೆ. ಕೆಲವೊಂದು ಕಾನ್ಸ್ ಇದಾವೆ, 2-3 ಕಾನ್ಸ್ ಇದಾವೆ. ಅದ್ರ ಬಗ್ಗೆ ಸಹ ಮಾತಾಡ್ತೀನಿ ಲಾಸ್ಟ್ಗೆ, ನೀವು ಎಂಡ್ವರೆಗೆ ನೋಡೋಕೆನಾ. ದಿ ಬೆಸ್ಟ್ ಲ್ಯಾಪ್ಟಾಪ್ ಬ್ರದರ್. ಇದರಲ್ಲಿ ಫಸ್ಟ್ ಈ ಲ್ಯಾಪ್ಟಾಪ್ನ ನೇಮ್ ಹೇಳ್ಬಿಡ್ತೀನಿ. ನೀವು ಅವಳು ತಮ್ಮನೇ ನೋಡಿ ಬಂದ್ಬಿಟ್ಟಿರ್ತಾರೆ. ಏನಂತಂದ್ರೆ ಇನ್ಫಿನಿಕ್ಸ್ ಕಡೆಯಿಂದ ಇನ್ಬುಕ್ Y1+ ಈ ಲ್ಯಾಪ್ಟಾಪ್ನ ನೇಮು. ಬಟ್ ದಿ ಬೆಸ್ಟ್ ಲ್ಯಾಪ್ಟಾಪು. ಇದರಲ್ಲಿ ಡಿಸೈನ್ ಬಗ್ಗೆ ಎಲ್ಲ ಮಾತಾಡೋದಾದ್ರೆ, ಫಸ್ಟ್ ಬಂದ್ಬಿಟ್ಟು ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಲ್ಯಾಪ್ಟಾಪ್ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಇದರಲ್ಲಿ ಬ್ಯಾಕ್ ಸುತ್ತ ಏನಂತಂದ್ರೆ, ಲ್ಯಾಪ್ಟಾಪ್ ಸುತ್ತ ಏನಂತ ನಿಮಗೆ ಮೆಟಲ್ ಬಾಡಿಯಿಂದ ಬರ್ತೈತೆ. ಮೆಟಲ್ 30Kನಲ್ಲಿ ಯಾರು ಮೆಟಲ್ ಬಾಡಿ ಕೊಡಲ್ಲ. ಇವ್ರು ಏನಂತಂದ್ರೆ ಕಸ್ಟಮರ್ನ ಅಂದ್ರೆ ಕಸ್ಟಮರ್ಸ್ ಇದಾರಲ್ಲ, ಅವ್ರನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಮೆಟಲ್ ಬಾಡಿ ತಗೊಂಡಿದ್ದಾರೆ. ಭಾಳಷ್ಟು ಮೋಸ್ಟ್ ಆಫ್ ದ ಲ್ಯಾಪ್ಟಾಪ್ಸ್ ನೋಡ್ರಿ ಈ ಬೆಲೆಯಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ಬಿಲ್ಡ್ ಸಿಗೋದು. ಇವ್ರು ಅಂತಂದ್ರೆ ಮೆಟಲ್ ಬಾಡಿ ಕೊಟ್ಟವ್ರೆ. ನನಗೆ ಭಾಳಷ್ಟು ಇಷ್ಟ ಆಯಿತು ನಿಜವಾಗ್ಲು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಡಿಸ್ಪ್ಲೇ ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ರೆ, ಇದರಲ್ಲಿ 15.6 ಇಂಚಸ್ ಫುಲ್ HD+ ವಿತ್ IPS LCD ಡಿಸ್ಪ್ಲೇಯಿಂದ 250ನಲ್ಲಿ ಪೀಕ್ ಬ್ರೈಟ್ನೆಸ್ ಇರುತ್ತೆ. 250 ಪೀಕ್ ಬ್ರೈಟ್ನೆಸ್ ಅಂದ್ರೆ ಭಾಳಷ್ಟು ಕಮ್ಮಿ ಆಯಿತು. ಪರವಾಗಿಲ್ಲ, ಮ್ಯಾನೇಜಬಲ್. ಅಂದ್ರೆ ಅಷ್ಟು ಕಮ್ಮಿ ಇರಲ್ಲ ಡಿಸ್ಪ್ಲೇ, ಒಂದು ಲೆವೆಲಿಗೆ ಇರುತ್ತೆ. ನಿಮಗೆ ಆ ಟೈಮ್ನಲ್ಲಿ ಅನಿಸುತ್ತೆ, ಎಲ್ಲೋ ಮೂಲೆಯಲ್ಲಿ ಅನಿಸುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಇದೇನಂದ್ರೆ ನಮಗೆ ಡಿಸ್ಪ್ಲೇ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಪ್ರೋಸರ್ ವಿಷಯಕ್ಕೆ ಬಂದರೆ ಮಾತ್ರ, ಇದರಲ್ಲಿ ಇಂಟೆಲ್ ಕಡೆಯಿಂದ i3 10th ಜನರೇಷನ್ ಪ್ರೋಸರ್ ಯೂಸ್ ಮಾಡಿದ್ದಾರೆ. ಪರವಾಗಿಲ್ಲ ಬ್ರದರ್. ಅಂದರೆ ನಿಜವಾಗ್ಲೂ ಈ 30Kನಲ್ಲಿ ಇಂಟೆಲ್ ಕಡೆಯಿಂದ i3 ಪ್ರೋಸರ್ನಲ್ಲಿ ಮತ್ತು ಅದರ ಬಂದ್ಬಿಟ್ಟು 10th ಜನರೇಷನ್ ಕೊಟ್ಟವರು ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರೋಸರ್. ಯಾಕಂದ್ರೆ ಭಾಳಷ್ಟು ಜನ ಏನಂತಂದರೆ ಭಾಳಷ್ಟು ಪೆಂಟಿಯಮ್ ಕೋರ್ ಆ ಥರ ಎಲ್ಲ ಹಾಕಿದ್ರು ಆಗ್ಬೋದು. ಭಾಳಷ್ಟು ಜನ ನಾನು ನೋಡಿದ್ದೀನಿ. ಓಕೆನಾ, ಆ ಥರ ಬಂದ್ಬಿಟ್ಟು 10th ಜನರೇಷನ್, ಕೆಲವೊಬ್ಬರು 4th ಜನರೇಷನ್ ಹಾಕಿ ಮಾಡೋರು ಕಳ್ಸೋರು ಇದ್ದಂಗೆ ಇದ್ದಾರೆ. ಭಾಳಷ್ಟು ಜನ ಲ್ಯಾಪ್ಟಾಪ್ ನಾನು ನೋಡಿದ್ದೀನಿ. ಬಟ್ ಏನಂದರೆ 10th ಜನರೇಷನು ನೀವೇ 11th ಜನರೇಷನ್ ಇನ್ನೊಂದು ಜನರೇಷನ್ಗೆ ನೀವು ಸ್ವಿಚ್ ಆಗಬೇಕು ಅಂತ ಅನ್ಕೊಂಡಿದ್ರೆ, ನೀವು ಬೇರೆ ಲ್ಯಾಪ್ಟಾಪ್ಸ್ ಇದ್ದಾವೆ. ಈ ಇನ್ಫಿನಿಕ್ಸ್ನಲ್ಲೇ ಬೇರೆ ಲ್ಯಾಪ್ಟಾಪ್ ಇದೆ, 35-36 ಸಾವಿರಕ್ಕೆ ಇರಬೇಕು. ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಬೇರೆ ಲ್ಯಾಪ್ಟಾಪ್ಸ್ ಇನ್ನು ಬೇರೆ ಕಂಪ್ನೀಸ್ ಸಹ ಲ್ಯಾಪ್ಟಾಪ್ಸ್ ಇದ್ದಾವೆ, ನೀವು ನೋಡ್ಕೋಬೋದು. ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಸಹ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಅಂದರೆ ಇಲ್ಲಿ ಪ್ರೋಸರ್ನ ಮಾತ್ರ ನೀವು ಏನಾದರೂ ಎಜುಕೇಷನ್ ರಿಲೇಟೆಡ್ MS ಆಫೀಸ್ ಪವರ್ಪಾಯಿಂಟ್ ಯೂಸ್ ಮಾಡೋದಕ್ಕೆ ಮಾತ್ರ ದಿ ಬೆಸ್ಟ್ ಪ್ರೋಸರ್. ಇದಕ್ಕೇನೋ ಹೆವಿ ಬೇರೆದ ಅವಶ್ಯಕತೆ ಇಲ್ಲ ನಮಗೆ. ನೀವೇನೋ ಎಡಿಟಿಂಗ್ ಪರ್ಪಸ್ಗೆ, ಗೇಮಿಂಗ್ ಪರ್ಪಸ್ಗೆ ಅಂದರೆ ಫಸ್ಟ್ ಆಫ್ ಆಲ್ ಇದನ್ನು ಟಚ್ ಮಾಡೋಕ್ಕೆ ಸಹ ಹೋಗಬೇಡಿ. ಬೇರೆ ನೀವು ನೋಡ್ಕೊಳ್ಳಿ. ಅಂದರೆ i7 ಆ ಲೆಕ್ಕಕ್ಕೆ ಹೋಗ್ಬೇಕಾಗುತ್ತೆ ನೀವು. ಅಂದರೆ ಆ್ಯಸಸ್ನಲ್ಲಿ ಭಾಳಷ್ಟು ಇದಾವೆ. ಆ್ಯಸಸ್ನಲ್ಲಿ ಅವು ಗೇಮಿಂಗ್ ಲ್ಯಾಪ್ಟಾಪ್ಸ್ ಅವು, ಅದರಲ್ಲೂ ಚೆನ್ನಾಗಿರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಪ್ರೋಸರ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು LPDDR4 ರ್ಯಾಮ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. 8GB ರ್ಯಾಮ್ ಬಿಲ್ಟ್ ಇನ್ ಬರುತ್ತೆ. 8GB ರ್ಯಾಮ್ ಅಂದರೆ ನೀವೇನಾದ್ರು ಎಕ್ಸ್ಪೆಂಡ್ ಮಾಡ್ಕೋಬೋದು. ರ್ಯಾಮ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದು ಕಾರ್ಡ್ಸ್ನ. ಇದರಲ್ಲಿ ಸ್ಟೋರೇಜ್ ವೇರಿಯಂಟ್ ಬಂದ್ಬಿಟ್ಟು 256GB ವೇರಿಯಂಟ್ ಬರುತ್ತೆ. ಅದರ ಬಂದ್ಬಿಟ್ಟು 512GB ವೇರಿಯಂಟ್ ಬರುತ್ತೆ. ನೀವೇನೋ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೆ 2TB ತನಕ ನೀವೇನಾದ್ರು ಎಕ್ಸ್ಪೆಂಡ್ ಮಾಡ್ಕೋಬೋದು. ಪರವಾಗಿಲ್ಲ, ಎಕ್ಸ್ಪೆಂಡ್ ಅಂತಂದ್ರೆ ಓಕೆ. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಬಂದ್ಬಿಟ್ಟು ಈ ಲ್ಯಾಪ್ಟಾಪ್ 45 ವ್ಯಾಟ್ಗೆ ಸಪೋರ್ಟ್ ಮಾಡುತ್ತೆ ಫಾಸ್ಟ್ ಚಾರ್ಜಿಂಗ್. ಬಟ್ ಅದರಲ್ಲಿ ಚಾರ್ಜಿಂಗ್ ಕೊಟ್ಟಿರೋ ಸ್ಪೀಡು 65 ವ್ಯಾಟ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಒಳ್ಳೆ ಏನಂತ ಅನಿಸುತ್ತೆ ಅಂದರೆ, ಒಂಥರ ಬೇಜಾರು ಅನಿಸುತ್ತೆ. ಇವಾಗ ಲ್ಯಾಪ್ಟಾಪು ಹೈ ಲೆವೆಲ್ಗೆ ಸಪೋರ್ಟ್ ಮಾಡಬೇಕಂದ್ರೆ 65 ವ್ಯಾಟಿಗೆ ಸಪೋರ್ಟ್ ಮಾಡಿದರೆ, ಲ್ಯಾಪ್ಟಾಪ್ ಅಂದರೆ ಚಾರ್ಜಿಂಗು 45 ವ್ಯಾಟ್ ಕೊಟ್ಟಿದ್ರು ಒಪ್ಪಿಯಂತಿದ್ದು. ಯಾಕಂದ್ರೆ ನಾವು ಬೇಕಾದರೆ ಇನ್ನೂ ಚಾರ್ಜಿಂಗ್ ಸ್ಪೀಡ್ ಬೇಕಂದ್ರೆ ನಾವು ಸ್ವಿಚ್ ಆಗ್ತಿದ್ವಿ 65 ವ್ಯಾಟಿಗೆ, ಚಾರ್ಜಿಂಗ್ ಹೊಸ ತಂತಿದ್ವಿ. ಬಟ್ ಅಂತಂದರೆ ಚಾರ್ಜಿಂಗ್ ಲ್ಯಾಪ್ಟಾಪ್ ಚಾರ್ಜಿಂಗ್ ಸ್ಪೀಡ್ ಕಮ್ಮಿ ಕೊಟ್ಟು ಚಾರ್ಜರ್ ವೋಲ್ಟ್ ಜಾಸ್ತಿ ಕೊಟ್ಟರೆ ನಾವೇನು ಮಾಡೋಕ್ಕೆ ಬರಲ್ಲ. ಅದು ಎದಕ್ಕೂ ಉಣ್ಣಂಗಿಲ್ಲ ತಿಮ್ಮಂಗಿಲ್ಲ, ಆ ಲೆಕ್ಕಕ್ಕೆ ಅರ್ಥ. ಇದಿಷ್ಟು. ಬಟ್ ಏನಂತ ನೀವು 1 hour ಇದನ್ನು ಚಾರ್ಜ್ ಮಾಡಿದ್ರೆ 75% ತನಕ ಏನಂದ್ರೆ ನಿಮಗೆ ಚಾರ್ಜಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ, 1 hour ನೀವು ಕಂಟಿನ್ಯೂಸ್ ಚಾರ್ಜಿಂಗ್ ಇಕ್ಕಿದ್ರೆ 75% ತನಕ ಏನಂದರೆ ಚಾರ್ಜಿಂಗ್ ಆಗ್ಬೋದು. ಇನ್ನು ಎಕ್ಸ್ಟೆಂಡ್ ಒಂದು ½ hour ಕೊಟ್ಟರೆ ನಿಮಗೆ ಫುಲ್ ಚಾರ್ಜ್ ಆಗಿಬಿಡುತ್ತೆ. ನೆಕ್ಸ್ಟ್ ಇದರಲ್ಲಿ ಸ್ಪೀಕರ್ಸ್ ವಿಷಯಕ್ಕೆ ಬಂದರೆ ಮಾತ್ರ 2 ಡ್ಯೂಲ್ ಸ್ಪೀಕರ್ಸ್ ಇರ್ತವೆ ಅಂತ ಹೇಳ್ಬೋದು. ಪರವಾಗಿಲ್ಲ, ಚೆನ್ನಾಗೇ ಕೇಳ್ತವೆ. ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟ್ ಬಂದ್ರೆ ಇದರಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದರೆ, ಫ್ರಂಟ್ ಬಂದ್ಬಿಟ್ಟು ನಿಮಗೆ ಏನಂತ 2 MP ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ಬೋದು. 2 MP ಕ್ಯಾಮ್ರಾ ಫ್ರಂಟ್. ಅದ್ರ ಅಕ್ಕಪಕ್ಕದಲ್ಲಿ 2 LED ಲೈಟ್ಸ್ ಇರ್ತವೆ. ಇನ್ಫಿನಿಕ್ಸ್ ಅದಕ್ಕೆ ಇಷ್ಟ ಅಂತಂದರೆ ಇದಕ್ಕೆ, ಅಂದರೆ LED ಲೈಟ್ಸ್ ಇರ್ತವೆ ಅಕ್ಕಪಕ್ಕದಲ್ಲಿ, ಸಖತ್ ಇರ್ತವೆ ನೋಡೋದಕ್ಕೆ. ನೀವು ಕತ್ತಲ್ಲಿ ಕೂತ್ಕೊಂಡು ವೀಡಿಯೋಗಳು ಮಾತಾಡೋರು ಯಾವ ಕೇಳೋದಿಲ್ಲ ಬ್ರದರ್. ಇದಿಷ್ಟ ಅಂತ ನಮಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ OS ಡಿಪಾರ್ಟ್ಮೆಂಟ್ ಬಂದರೆ ಮಾತ್ರ ಇದರಲ್ಲಿ Windows 11 OS ಬಿಲ್ಟ್ ಇನ್ ಬರ್ತಿದೆ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ i3 ಪ್ರೊಸೆಸರ್ಸ್ ಏನಂತಂದರೆ 10th ಅಂದರೆ Windows 10 OS ಅಂತಂದ್ರೆ ಬಿಲ್ಟ್ ಮಾಡ್ತಿದ್ರು. ಬಟ್ ಏನಂತಂದ್ರೆ ಇವಾಗ Windows 11 ಹಾಕಿ ಕೊಡ್ತಾವ್ರೆ, ಪರವಾಗಿಲ್ಲ. ಮತ್ತು ಅದಕ್ಕೆ ನಾವು ಸಪ್ರೇಟಲ್ಲಿ Windows 11 ಹಾಕ್ಬೇಕಂತ ಚಿಂತೆ ಮಾಡ್ತಿದ್ರು ಎಲ್ಲರೂ. ಬಟ್ ಅಂದರೆ ಇವಾಗ ಪರವಾಗಿಲ್ಲ, Windows 11 ಅಂತ ಬಿಲ್ಟ್ ಇನ್ ಬರ್ತೈತೆ. ನಿಜವಾಗ್ಲೂ ಸಖತ್ತು. ಬಟ್ ಏನಂತಂದ್ರೆ ಇದರಲ್ಲಿ ನಮಗೆ ಪ್ರಾಬ್ಲಮ್ ಅಂತ ಅನಿಸಿದ್ದೆ, ಇದರಲ್ಲಿ ಬಿಲ್ಟಿನು MS ಆಫೀಸ್ ಬರ್ತಿಲ್ಲ. ನಾವೇನಾದ್ರೆ MS ಆಫೀಸ್ ಬೇಕಾದ್ರೆ ಸಪ್ರೇಟ್ ನಾವೇನಂತಂದರೆ ಹಾಕ್ಸ್ಕೋಬೇಕಾಗುತ್ತೆ. ನನಗೆ ಅದೇ ಬೇಜಾರು. ಹಾಕ್ಸ್ಕೋಬೇಕಂದ್ರೆ ನಾವ್ಯಾಕೆ ಲ್ಯಾಪ್ಟಾಪ್ ಹೋಗಿ, ಅದು ಸ್ಟೂಡೆಂಟ್ಸ್ಗೆ ಅಂತ ಲಾಂಚ್ ಮಾಡಿದ್ಮೇಲೆ MS ಆಫೀಸ್ ಇರಲೇಬೇಕಲ್ವಾ.
ಸುಮ್ಮನೆ ಹೊರಗಡೆ ಹೋಗಿ ಮತ್ತೆ ನಾವೇ ತಿಂಡಿಯನ್ನು ಹಾಕ್ಸೋಣೋದಕ್ಕೆ. ಬಟ್ ಇದ್ರಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನನಗೆ ಅನಿಸಿದ ಮಟ್ಟಿಗೆ. ಸೊ ಇದಿಷ್ಟು ಏನಂತಂದರೆ ಈ ಲ್ಯಾಪ್ಟಾಪ್ನ. ನೆಕ್ಸ್ಟ್ ಬಂದ್ಬಿಟ್ಟು ಈ ಲ್ಯಾಪ್ಟಾಪ್ನ ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಓಕೆನಾ, ಈ ಲ್ಯಾಪ್ಟಾಪ್ನ ಪ್ರೈಸ್ ಬಂದ್ಬಿಟ್ಟು ಪರವಾಗಿಲ್ಲ, ನೀವು ಒಂದು ಲೆವೆಲ್ಗೆ 30,000 ಒಳಗಡೆ ಬರುತ್ತೆ. ನೀವೇನು ಆಫರ್ ಟೈಮ್ನಲ್ಲಿ ತಗೊಂಡ್ರೆ ಏನಂತಂದ್ರೆ ಇನ್ನೊಂದು 2-3 ಸಾವಿರ ಕಮ್ಮಿ ಆಗ್ಬೋದು. ಫಸ್ಟಿಗೆ ಹೇಳ್ತಿದ್ದೀನಿ. ಈ ಲ್ಯಾಪ್ಟಾಪ್ ಪ್ರೈಸ್ ಬಂದ್ಬಿಟ್ಟು ನೀವೇನಾದ್ರೂ 8GB RAM 8GB RAM 256GB ವೇರಿಯಂಟಲ್ಲಿ ತಾಂತಿದ್ರೆ ಅಂದರೆ ನೀವೇನಾದ್ರೂ ಅಪ್ರಾಕ್ಸಿಮೇಟ್ಲಿ 29,990 ರೂಪಾಯಿ ನೀವೇನಂತಂದ್ರೆ ಕಟ್ಟಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದರೆ ಈ 512GB ವೇರಿಯಂಟ್ ತಾಂತಿದ್ರೆ ಅಂದರೆ 32,990 ರೂಪಾಯಿ ನೀವೇನಂತಂದ್ರೆ ಪೇ ಮಾಡಬೇಕಾಗುತ್ತೆ. ನೀವು ಕಾರ್ಡ್ಸ್ ಆ ಥರ ಆಫರ್ ಇದ್ದರೆ ಮಾತ್ರ ನಿಮಗೆ ಒಂದು 1500 ರೂಪಾಯಿ ಕಮ್ಮಿ ಆಗಿ ನೀವೇನಂತಂದ್ರೆ ಕಡಿಮೆ ಬೆಲೆಗೆ ಸಿಗ್ಬೋದು. ಆಫರ್ ಟೈಮ್ನಲ್ಲಿ ಇನ್ನೂ ನೀವೇನಂತಂದ್ರೆ ಒಂದು 2,000 ಕಮ್ಮಿ ಆದರೆ ಆಗ್ಬೋದು. 1500, 1000, 2,000 ಕಮ್ಮಿ ಆದರೆ ಆಫರ್ ಟೈಮಲ್ಲಿ ತಗೊಳ್ಳೋದು ಬೆಸ್ಟ್ ಅಂತ ನನಗೆ ಅನಿಸ್ತಿದೆ. ಸೊ ನೋಡಿ, ದಿ ಬೆಸ್ಟ್ ಪ್ರೊಸೆಸರು ನೀವೇನು ಕಡಿಮೆ ಬೆಲೆಗೆ ದಿ ಬೆಸ್ಟ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ 30,000 ಅಥವಾ 27,000 ಆ ರೀತಿಯಲ್ಲಿ ನೀವೇನಾದ್ರು ತಗೋಬೋದು ಈ ಲ್ಯಾಪ್ಟಾಪು. ಸೊ ಇದಿಷ್ಟು ಈ ಲ್ಯಾಪ್ಟಾಪ್ ಬಗ್ಗೆ ನಮಗೆ ಅಂತಂದ್ರೆ ಇನ್ಫಿನಿಕ್ಸ್ ಇನ್ಬುಕ್ Y1 ಪ್ಲಸ್ ಈ ಲ್ಯಾಪ್ಟಾಪ್ನ ಸ್ಪೆಸಿಫಿಕೇಶನ್ಸು. ಅಂದರೆ ಈ ಲ್ಯಾಪ್ಟಾಪ್ ನಿಮ್ಗೆ ಏನು ಇಷ್ಟ, ಯಾವ ಫೀಚರ್ ಇಷ್ಟ ಆಯಿತು, ಯಾವ ಸ್ಪೆಸಿಫಿಕೇಶನ್ಸ್ ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ. ಓಕೆನಾ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದನ್ನು ಮಾಡಿ ಟೆಕ್ಮೋನಿಕಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಆಗಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.